ಇವತ್ತು ಎಲ್ಲಾ ಶಾಸಕರು ದೆಹಲಿಗೆ ಹೋಗಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರ ಹೇಳಿಕೆ. 3 ರಿಂದ 4 ಬಾರಿ ಗೆದ್ದ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರಿಯ ಶಾಸಕ ನಾನು, ಆಕಾಂಕ್ಷಿ ಕೂಡ. ಬಣಕಾರ್ ಶ್ರೀನಿವಾಸ್ ಮಾನೆ, ಲಮಾಣಿ ಕೂಡ ಆಕಾಂಕ್ಷಿ. ಪ್ರದೇಶವಾರು ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿದ್ದೇವೆ. ಸಿಎಂ ಡಿಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಾವು ಹಿರಿಯರಾದ್ದರಿಂದ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಏನ್ ಹೇಳಿದ್ದಾರೆ. ಹಿರಿಯ ಶಾಸಕರಂತ ಬಸವರಾಜ ಶಿವಣ್ಣ ಇರ್ತಾರೆ, ಅವ್ರ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಪ್ರಥಮವಾಗಿ ಹಿರಿಯ ಶಾಸಕರು ಕೂಡ ಇದ್ರಿ, ಏನ್ ಹೇಳ್ತೀರಿ ಸರ್? ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ, ತಾವು ಕೂಡ ಆಕಾಂಕ್ಷಿಗಳಿದ್ರಿ, ಏನ್ ಹೇಳ್ತೀರಿ ಬಗ್ಗೆ? ನಮ್ಮ ಜಿಲ್ಲೆಗೆ ಸಚಿವ ಸಂಪುಟ ಕಟ್ಟಲ್ಲ ಅನ್ನತಕ್ಕಂಥದ್ದು ಒಂದು ಉದ್ದೇಶ. ನಾನು ಕೂಡ ಸೀನಿಯರ್ ಶಾಸಕನಾಗೀನಿ, 4 ಬಾರಿ ಶಾಸಕನಾಗೇವಿ. ನಾನು ಶಾಸಕನಾಗಿ ಮೊದಲೇ ಬಾರಿಗೆ ನನ್ನನ್ನು ಮಂತ್ರಿಗೆ ಮಾಡಿದ್ರು 95ರೊಳಗೆ. ಅಲ್ಲಿಂದ ಇಲ್ಲಿ ಈ ತನಕನೂ ನಮಗೆ ಅದು ಒಂದು ಅವಕಾಶ ಸಿಕ್ಕಿಲ್ಲ. ಈ ಸಲ ಸಿಗಬೇಕು ಅಂತಕ್ಕಂಥ ಆಸೆ ಕೂಡ ಐತಿ, ಅದು ಎಲ್ಲರಲ್ಲಿ ಐತಿ. ಆದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ಒತ್ತಾಯ ಐತಿ. ನಮ್ಮನ್ನು ಮಾಡ್ರಿ, ಮಾಡದೆ ಹೋದಲ್ಲಿ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ನಮ್ಮದು ಆಸೆ. ಇದು ನಾವು ಕೂಡ್ತಕ್ಕಂಥ ಉದ್ದೇಶ ಇಷ್ಟೇ. 2.5 ವರ್ಷ ಆದ ನಂತರ ತತ್ಕ್ಷಣ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ಆಗ್ತದೆ, ಮಾಡ್ತವೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಆದ್ರೆ ಅದು ಹಾಗೇ ಮುಂದುವರಿತಾ ಬಂದದ್ರಿಂದ ಇವಾಗ ಬಜೆಟ್ ಅಧಿವೇಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯ ಶಾಸಕರು ಎಲ್ಲರೂ ಒಂದು ಕಡೆಗೆ ಸೇರಿ ಚರ್ಚೆ ಮಾಡಿ ಸುಮಾರು 35-36 ಜನ ಇದ್ದರು ಸೀನಿಯರ್ಸ್. ಚರ್ಚೆ ಮಾಡಿ ಹೈಕಮಾಂಡ್ಗೆ ಮತ್ತು ನಮ್ಮ ಇಬ್ಬರು ನಾಯಕರಿಗೆ ಮನವರಿಕೆ ಮಾಡಿ, ನಮ್ಮಲ್ಲಿ ಕೂಡ ಆಗ್ತಕ್ಕಂಥ ಅರ್ಹತೆ ಎಲ್ಲರಿಗೂ ಐತಿ, ಸೀನಿಯರ್ಸ್ ಅದಾವೆ. ಮತ್ತು ಪ್ರಾದೇಶಿಕವಾರು ಎಲ್ಲೆಲ್ಲಿ ಯಾವ ಜಿಲ್ಲಾ ಮಂತ್ರಿಗಳು ಮಾಡಿಲ್ಲ ಅಲ್ಲೆಲ್ಲಿ ಕೊಡ್ರಿ ಆಯಾ ಜಿಲ್ಲಾದವ್ರನ್ನ. ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಆಪ್ತವಲಯದಲ್ಲಿ ಗುರುತಿಸಿಕೊಂಡಂತಹ ಬಸವರಾಜ ಶಿವಣ್ಣವರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಟ್ಟರು ಖುಷಿ ಇದೆ, ಆದರೆ ನನಗೆ ಕೊಡಲಿ ಅನ್ನೋ ಒತ್ತಾಯ ಕೂಡ ಹಾಕಿದ್ದೀನಿ ಅನ್ನೋ ಮಾತನ್ನ ಬಸವರಾಜ ಶಿವಣ್ಣ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇವತ್ತು ಎಲ್ಲಾ ಶಾಸಕರು ದೆಹಲಿಗೆ ಹೋಗಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರ ಹೇಳಿಕೆ. 3 ರಿಂದ 4 ಬಾರಿ ಗೆದ್ದ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರಿಯ ಶಾಸಕ ನಾನು, ಆಕಾಂಕ್ಷಿ ಕೂಡ. ಬಣಕಾರ್ ಶ್ರೀನಿವಾಸ್ ಮಾನೆ, ಲಮಾಣಿ ಕೂಡ ಆಕಾಂಕ್ಷಿ. ಪ್ರದೇಶವಾರು ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿದ್ದೇವೆ. ಸಿಎಂ ಡಿಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಾವು ಹಿರಿಯರಾದ್ದರಿಂದ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಏನ್ ಹೇಳಿದ್ದಾರೆ. ಹಿರಿಯ ಶಾಸಕರಂತ ಬಸವರಾಜ ಶಿವಣ್ಣ ಇರ್ತಾರೆ, ಅವ್ರ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಪ್ರಥಮವಾಗಿ ಹಿರಿಯ ಶಾಸಕರು ಕೂಡ ಇದ್ರಿ, ಏನ್ ಹೇಳ್ತೀರಿ ಸರ್? ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ, ತಾವು ಕೂಡ ಆಕಾಂಕ್ಷಿಗಳಿದ್ರಿ, ಏನ್ ಹೇಳ್ತೀರಿ ಬಗ್ಗೆ? ನಮ್ಮ ಜಿಲ್ಲೆಗೆ ಸಚಿವ ಸಂಪುಟ ಕಟ್ಟಲ್ಲ ಅನ್ನತಕ್ಕಂಥದ್ದು ಒಂದು ಉದ್ದೇಶ. ನಾನು ಕೂಡ ಸೀನಿಯರ್ ಶಾಸಕನಾಗೀನಿ, 4 ಬಾರಿ ಶಾಸಕನಾಗೇವಿ. ನಾನು ಶಾಸಕನಾಗಿ ಮೊದಲೇ ಬಾರಿಗೆ ನನ್ನನ್ನು ಮಂತ್ರಿಗೆ ಮಾಡಿದ್ರು 95ರೊಳಗೆ. ಅಲ್ಲಿಂದ ಇಲ್ಲಿ ಈ ತನಕನೂ ನಮಗೆ ಅದು ಒಂದು ಅವಕಾಶ ಸಿಕ್ಕಿಲ್ಲ. ಈ ಸಲ ಸಿಗಬೇಕು ಅಂತಕ್ಕಂಥ ಆಸೆ ಕೂಡ ಐತಿ, ಅದು ಎಲ್ಲರಲ್ಲಿ ಐತಿ. ಆದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ಒತ್ತಾಯ ಐತಿ. ನಮ್ಮನ್ನು ಮಾಡ್ರಿ, ಮಾಡದೆ ಹೋದಲ್ಲಿ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ನಮ್ಮದು ಆಸೆ. ಇದು ನಾವು ಕೂಡ್ತಕ್ಕಂಥ ಉದ್ದೇಶ ಇಷ್ಟೇ. 2.5 ವರ್ಷ ಆದ ನಂತರ ತತ್ಕ್ಷಣ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ಆಗ್ತದೆ, ಮಾಡ್ತವೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಆದ್ರೆ ಅದು ಹಾಗೇ ಮುಂದುವರಿತಾ ಬಂದದ್ರಿಂದ ಇವಾಗ ಬಜೆಟ್ ಅಧಿವೇಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯ ಶಾಸಕರು ಎಲ್ಲರೂ ಒಂದು ಕಡೆಗೆ ಸೇರಿ ಚರ್ಚೆ ಮಾಡಿ ಸುಮಾರು 35-36 ಜನ ಇದ್ದರು ಸೀನಿಯರ್ಸ್.
ಚರ್ಚೆ ಮಾಡಿ ಹೈಕಮಾಂಡ್ಗೆ ಮತ್ತು ನಮ್ಮ ಇಬ್ಬರು ನಾಯಕರಿಗೆ ಮನವರಿಕೆ ಮಾಡಿ ನಮ್ಮಲ್ಲಿ ಕೂಡ ಆಗ್ತಕ್ಕಂಥ ಅರ್ಹತೆ ಎಲ್ಲರಿಗೆ ಐತಿ. ಸೀನಿಯರ್ಸ್ ಅದಾವೆ ಮತ್ತು ಪ್ರಾದೇಶಿಕವಾರು ಎಲ್ಲೆಲ್ಲಿ ಯಾವ ಜಿಲ್ಲಾಕ್ ಮಂತ್ರಿಗಳು ಮಾಡಿಲ್ಲ ಅಲ್ಲಿ ಕೊಡ್ರಿ ಆಯಾ ಜಿಲ್ಲಾದವ್ರನ್ನ. ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅಪ್ಪಲದಲ್ಲಿ ಗುಡಿಸ್ಕೊಂಡಂತಹ ಬಸವರಾಜ ಶಿವಣ್ಣವರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಟ್ಟರು ಖುಷಿ ಇದೆ, ಆದರೆ ನನಗೆ ಕೊಡಲಿ ಅನ್ನೋ ಒತ್ತಾಯ ಕೂಡ ಹಾಕಿದ್ದೀನಿ ಅನ್ನೋ ಮಾತನ್ನ ಬಸವರಾಜ ಶಿವಣ್ಣ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಇವತ್ತು ಎಲ್ಲಾ ಶಾಸಕರು ದೆಹಲಿಗೆ ಹೋಗಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರ ಹೇಳಿಕೆ. 3 ರಿಂದ 4 ಬಾರಿ ಗೆದ್ದ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರಿಯ ಶಾಸಕ ನಾನು, ಆಕಾಂಕ್ಷಿ ಕೂಡ. ಬಣಕಾರ್ ಶ್ರೀನಿವಾಸ್ ಮಾನೆ, ಲಮಾಣಿ ಕೂಡ ಆಕಾಂಕ್ಷಿ. ಪ್ರದೇಶವಾರು ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿದ್ದೇವೆ. ಸಿಎಂ ಡಿಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಾವು ಹಿರಿಯರಾದ್ದರಿಂದ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಶಿವಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಏನ್ ಹೇಳಿದ್ದಾರೆ. ಹಿರಿಯ ಶಾಸಕರಾದಂತಹ ಬಸವರಾಜ ಶಿವಣ್ಣ ಇದ್ದಾರೆ, ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಪ್ರಥಮವಾಗಿ ಹಿರಿಯ ಶಾಸಕರು ಕೂಡ ಇದ್ರಿ, ಏನ್ ಹೇಳ್ತೀರಿ ಸರ್? ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ, ತಾವು ಕೂಡ ಆಕಾಂಕ್ಷಿಗಳಿದ್ದೀರಿ, ಏನ್ ಹೇಳ್ತೀರಿ ಬಗ್ಗೆ? ನಮ್ಮ ಜಿಲ್ಲೆಗೆ ಸಚಿವ ಸಂಪುಟ ಕಟ್ಟಲ್ಲ ಅನ್ನತಕ್ಕಂಥದ್ದು ಒಂದು ಉದ್ದೇಶ. ನಾನು ಕೂಡ ಸೀನಿಯರ್ ಶಾಸಕನಾಗೀನಿ, 4 ಬಾರಿ ಶಾಸಕನಾಗೇವಿ. ನಾನು ಶಾಸಕನಾಗಿ ಮೊದಲೇ ಬಾರಿಗೆ ನನ್ನನ್ನು ಮಂತ್ರಿಗೆ ಮಾಡಿದ್ರು 95ರೊಳಗೆ. ಅಲ್ಲಿಂದ ಇಲ್ಲಿ ಈ ತನಕನೂ ನಮಗೆ ಅದು ಒಂದು ಅವಕಾಶ ಸಿಕ್ಕಿಲ್ಲ. ಈ ಸಲ ಸಿಗಬೇಕು ಅಂತಕ್ಕಂಥ ಆಸೆ ಕೂಡ ಐತಿ, ಅದು ಎಲ್ಲರಲ್ಲಿ ಐತಿ. ಆದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ಒತ್ತಾಯ ಐತಿ. ನಮ್ಮನ್ನು ಮಾಡ್ರಿ, ಮಾಡದೆ ಹೋದಲ್ಲಿ ಒಬ್ಬರು ಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ನಮ್ಮದು ಆಸೆ. ಇದು ನಾವು ಕೂಡತಕ್ಕಂಥ ಉದ್ದೇಶ ಇಷ್ಟೇ. 2.5 ವರ್ಷ ಆದ ನಂತರ ತತ್ಕ್ಷಣ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ಆಗ್ತದೆ, ಮಾಡ್ತವೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಆದ್ರೆ ಅದು ಹಾಗೇ ಮುಂದುವರಿತಾ ಬಂದದ್ರಿಂದ ಇವಾಗ ಬಜೆಟ್ ಅಧಿವೇಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯ ಶಾಸಕರು ಎಲ್ಲರೂ ಒಂದು ಕಡೆಗೆ ಸೇರಿ ಚರ್ಚೆ ಮಾಡಿ ಸುಮಾರು 35-36 ಜನ ಇದ್ದರು ಸೀನಿಯರ್ಸ್. ಚರ್ಚೆ ಮಾಡಿ ಹೈಕಮಾಂಡ್ಗೆ ಮತ್ತು ನಮ್ಮ ಇಬ್ಬರು ನಾಯಕರಿಗೆ ಮನವರಿಕೆ ಮಾಡಿ ನಮ್ಮಲ್ಲಿ ಕೂಡ ಆಗ್ತಕ್ಕಂಥ ಅರ್ಹತೆ ಎಲ್ಲರಿಗೆ ಐತಿ. ಸೀನಿಯರ್ಸ್ ಅದಾವೆ ಮತ್ತು ಪ್ರಾದೇಶಿಕವಾರು ಎಲ್ಲೆಲ್ಲಿ ಯಾವ ಜಿಲ್ಲಾಕ್ ಮಂತ್ರಿಗಳು ಮಾಡಿಲ್ಲ ಅಲ್ಲಿ ಕೊಡ್ರಿ ಆಯಾ ಜಿಲ್ಲಾದವ್ರನ್ನ. ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅಪ್ಪಲದಲ್ಲಿ ಗುಡಿಸ್ಕೊಂಡಂತಹ ಬಸವರಾಜ ಶಿವಣ್ಣವರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಟ್ಟರು ಖುಷಿ ಇದೆ, ಆದರೆ ನನಗೆ ಕೊಡಲಿ ಅನ್ನೋ ಒತ್ತಾಯ ಕೂಡ ಹಾಕಿದ್ದೀನಿ ಅನ್ನೋ ಮಾತನ್ನ ಬಸವರಾಜ ಶಿವಣ್ಣ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ.